ನಮಸ್ತೆ ಎಲ್ರಿಗೂ. ಮಹಾಗಣಾಧಿಪತಿಯೇ ನಮಃ. ಓಂ ನಮಃ ಶಿವಾಯ. ಮಲೆ ಮಹದೇಶ್ವರಾಯ ನಮಃ. ಮನೆ ದೇವ ವೀರಭದ್ರ ಸ್ವಾಮಿನೇ ನಮಃ. ಪ್ರಜ್ಞಾಂ ದೇಹಿ ಸ್ಮೃತಿಂ ದೇಹಿ ವಿದ್ಯಾಂ ವಿದ್ಯಾದಿ ದೇವತೆ ಪ್ರತಿಭಾ ಸ್ಮರಣ ಶಕ್ತಿ ತಸ್ಮೈ ವಾಣಿ ನಮೋ ನಮಃ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಸ್ವರ್ಣಗೌರಿ ವ್ರತ ಮತ್ತು ವರಸಿದ್ಧಿ ವಿನಾಯಕ ವ್ರತವನ್ನು ಅಂದು ಯಾವ ಸಮಯದಲ್ಲಿ ಕೂರಿಸಬೇಕು, ಶುಭ ಮುಹೂರ್ತನ ಕೆಲವರು ಕೇಳಿದ್ದಾರೆ. ವಿಶ್ವಾವಸುನಾಮ ಸಂವತ್ಸರ ಭಾದ್ರಪದ ಮಾಸ ಶುಕ್ಲ ಪಕ್ಷ ತೃತೀಯ ಮಂಗಳವಾರ ದಿನಾಂಕ 26/8/2025 ಸ್ವರ್ಣಗೌರಿ ವ್ರತವನ್ನು ನೀವು ಆಚರಣೆ ಮಾಡಬಹುದು. ಅಂದು ಬೆಳಗ್ಗೆ 7:30ರಿಂದ 8:30 ಒಳಗಡೆ ಸ್ವರ್ಣಗೌರಿಯನ್ನು ಪ್ರತಿಷ್ಠಾಪಿಸಿ ಪೂಜೆಯನ್ನು ಪ್ರಾರಂಭ ಮಾಡಬಹುದು. ಇನ್ನು ವರಸಿದ್ಧಿ ವಿನಾಯಕನನ್ನು ಕೂರಿಸುವ ಮುಹೂರ್ತ ದಿನಾಂಕ 27/8/2025 ಬುಧವಾರ ವರಸಿದ್ಧಿ ವಿನಾಯಕನ ವ್ರತ ಬೆಳಗ್ಗೆ 9:21 10:09 ಒಳಗಡೆ ತುಲಾ ಲಗ್ನದಲ್ಲಿ ವಸು ಮುಹೂರ್ತದಲ್ಲಿ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ರೆ ಅತ್ಯಂತ ಶುಭವಾಗಿರುತ್ತದೆ. ಇನ್ನು ಕೆಲವರು ಸಂಜೆ ಕಾಲದಲ್ಲಿ ಪ್ರತಿಷ್ಠಾಪನೆ ಮಾಡುವ ವಾಡಿಕೆ ಉಂಟು. ಯಾರು ಸಂಘ ಸಂಸ್ಥೆಗಳವರು ಅವರು ಶಿವಲಿಖಿತ ರಾಜಮುಹೂರ್ತದ ಪ್ರಕಾರ ಅಮೃತ ಗಳಿಗೆಯನ್ನು ಹೇಳ್ತೀನಿ, ಅದು ನೋಟ್ ಮಾಡ್ಕೊಳ್ಳಿ. ಸಂಜೆ 6:45 7:30 ಒಳಗಡೆ ನೀವು ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಬಹುದು. ಆನಂತರ ಅಷ್ಟೊಂದು ಶುಭವಾಗಿರಲ್ಲ, ಇದು ಅಮೃತಗಳಿಗೆ ಇರ್ತದೆ. ಅಂದು ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿ ನೀವು ಪೂಜೆ ಪ್ರಾರಂಭ ಮಾಡ್ಬೋದು. ಇನ್ನು ಗಣಪತಿಯನ್ನು ವಿಸರ್ಜನೆ ಮಾಡುವುದು, ಕೆಲವರು ಒಂದು ದಿವಸಕ್ಕೆ ಗಣಪತಿಯನ್ನು ವಿಸರ್ಜನೆ ಮಾಡ್ತಾರೆ. ಅಂದರೆ ಅಂದಿನ ಬೆಳಗ್ಗೆ 28ನೇ ತಾರೀಕು ಗುರುವಾರ ಸಂಜೆ 5ರಿಂದ 5:30 ಒಳಗಡೆ ಸ್ವಾತಿ ನಕ್ಷತ್ರದಲ್ಲಿ ನೀವು ಗಣಪತಿಯನ್ನು ವಿಸರ್ಜನೆ ಮಾಡಬಹುದು. ಇನ್ನು ಕೆಲವರು 5 ದಿವಸ ಕೂರಿಸುವಂಥ ವಾಡಿಕೆ ಇದೆ. 5 ದಿವಸ ಭಾನುವಾರಕ್ಕೆ ಬರುತ್ತದೆ. ಅಂದು ಅಷ್ಟಮಿ ಇದೆ. ಅಷ್ಟಮಿ ಇರೋದರಿಂದ ಅಷ್ಟೊಂದು ಶುಭ ಅಲ್ಲ. ಅದು ಬಿಟ್ಟು ನೀವು 9 ದಿವಸಕ್ಕೆ ಕೂರಿಸ್ಬೋದು. ಅಂದರೆ 4ನೇ ತಾರೀಕು ಗುರುವಾರ ಆವತ್ತು ನೀವು ಗಣಪತಿಯನ್ನು ವಿಸರ್ಜನೆ ಮಾಡಬಹುದು. ಸಂಜೆ 4ರಿಂದ 6 ಗಂಟೆ ಒಳಗಡೆ ಗಣಪತಿಯನ್ನು ವಿಸರ್ಜನೆ ಮಾಡಬಹುದು. ಎಲ್ಲರಿಗೂ ಒಳ್ಳೆಯದಾಗಲಿ. ಗೌರಿ ಗಣೇಶ ಹಬ್ಬವನ್ನು ಎಲ್ಲರೂ ಸಂತೋಷವಾಗಿ ಆಚರಣೆ ಮಾಡಿ ಗಣಪತಿಯನ್ನು ನಾವು ಈ ಕೆಮಿಕಲ್ ಯುಕ್ತವಾದಂಥ POP ಗಣಪತಿಗಳನ್ನು ಬಿಟ್ಟು ನೈಸರ್ಗಿಕವಾಗಿ ಮಣ್ಣಿನಲ್ಲಿ ಮಾಡಿದಂಥ ಗಣಪತಿಯನ್ನು ಕೂರಿಸಿ ಆಚರಣೆ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಗೂ ಪರಿಸರಕ್ಕೂ ಹಿತವನ್ನು ಕೊಡುತ್ತದೆ. ಶುಭವಾಗಿ.